ಸಾಡೆ ಸಾತಿ ಅಂದರೆ ಶನಿಯ ಪ್ರಭಾವ. ಈಗ ಶನಿ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಇದು ಮೊದಲನೆಯ ಕಟ್ಟುಕತೆ. ಶನಿಗ್ರಹದ ಪ್ರಭಾವ ಮುಸ್ಲಿಮರ ಮೇಲೆ ಬೀರುತ್ತಾ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ವಿಷಯ ಸಾಡೆ ಸಾತಿ. ತುಂಬ ಜನ ಕೇಳ್ತಾ ಇರ್ತಾರೆ, ಗುರೂಜಿ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ನಮಗೆ ತುಂಬ ಜನ ಎದುರಿಸ್ತಾ ಇದ್ದಾರೆ ಅಂತ. ಸಾಡೆ ಸಾತಿ ಅಂದರೆ ಶನಿಯ ಪ್ರಭಾವ. ಈಗ ಶನಿ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಸೂರ್ಯನ ಎರಡನೇ ಹೆಂಡತಿ ಛಾಯೆ, ಆ್ಯಕ್ಚುಲಿ ಸಂಧ್ಯಾ, ಅವಳದು ಇನ್ನೊಂದು ಫಾರ್ಮ್ ಛಾಯಾ ಅಂತ. ಸೊ ಛಾಯಾ ಅಂದರೆ ನೆರಳು, ಕತ್ತಲೆ. ಅದಕ್ಕೆ ಶನಿ ಮಹಾತ್ಮ ಕಪ್ಪಾಗಿರೋದು. ಛಾಯೆಯ ಮಗ ಶನಿ. ಈಗ ಪ್ರಾರಂಭ ಆಗುತ್ತೆ ಕತೆ. ಇದು ಮೊದಲನೆಯ ಕಟ್ಟುಕತೆ, ಸುಳ್ಳು ಕತೆ. ಯಾಕೆಂದರೆ ಸೂರ್ಯ ಒಂದು ಗ್ರಹ, ಅದು ಮನುಷ್ಯನ ರೀತಿ ಭಾವನೆಗಳಿಂದ ಸಂಸಾರವನ್ನು ಹೊಂದಿಲ್ಲ. ಯಾಕೆಂದರೆ ಈಗ ಸೂರ್ಯ ಪ್ರತಿದಿನ ನಮಗೆ ಕಾಣ್ತಾನೆ. ಪ್ರತಿದಿನ ಸೂರ್ಯ ನಮ್ಮ ಕಣ್ಣ ಮೇಲೆ ಅವನ ಹೆಂಡ್ತಿನೂ ಕಾಣಬೇಕು, ಅವನ ಮಕ್ಕಳು ಕಾಣಬೇಕಲ್ವಾ? ಕಾಣ್ತಾ ಇದೆಯಾ? ಇಲ್ಲ. ಇದು ಮೊದಲನೆಯ ದೊಡ್ಡ ಸುಳ್ಳು. ಶನಿ ಗ್ರಹ ಇದೆ, ಸೂರ್ಯ ಗ್ರಹ ಇದೆ, ಆದರೆ ಅವರ ಸುತ್ತಮುತ್ತಲ ಸಂಸಾರ ನಮ್ಮ ಕಣ್ಣಿಗೆ ಬೀಳಲ್ಲ. ಸೂರ್ಯ ಕಾಣ್ತಾನೆ, ಶನಿ ಕಾಣ್ತಾನೆ, ಬೇರೆ ಗ್ರಹಗಳು ಕಾಣ್ತವೆ, ಚಂದ್ರ ಕಾಣ್ತಾನೆ. ಚಂದ್ರನನ್ನು ಧರಿಸಿರುವ ಶಿವ ಕಾಣಲ್ಲ ಅಲ್ವಾ? ತಮಾಷೆ ಕಾಣುತ್ತಲ್ಲ ನಿಮಗೆ? ಸುಮ್ಮನೆ ಸ್ವಲ್ಪ ಚಿಂತನೆ ಮಾಡಲಿ ಅಂತ ಹೇಳಿದೆ. ಈ ಜಾಸ್ತಿ ಕಪೋಲ ಕಲ್ಪಿತ ಕಥೆಗಳನ್ನು ಸೃಷ್ಟಿಸಿ ನಿಮ್ಮ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡಿ ಎಷ್ಟೋ ಜನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದನ್ನು ಹೇಳಕ್ಕೆ ನಾನು ಹೇಳಿದೆ. ಸೆಕೆಂಡ್ ಥಿಂಗ್, ಇದು ತುಂಬ ದೊಡ್ಡ ಕತೆ. ಎರಡನೇದು ಯೋಚನೆ ಮಾಡಿ ನೋಡಿ. ಸಾಡೆ ಸಾತಿ ಶನಿಗ್ರಹದ ಪ್ರಭಾವ ಮುಸ್ಲಿಮರ ಮೇಲೆ ಬೀರುತ್ತಾ? ಅವ್ರನ್ನ ಹೋಗಿ ಕೇಳಿ. ಮುಸ್ಲಿಮ್ ಸ್ನೇಹಿತರಿದ್ದರೆ ಸಾಡೆ ಸಾತಿಗೆ ಏನಾರ ಪರಿಹಾರ ಮಾಡಿಸ್ತೇನಪ್ಪ ಅಂತೇಳಿ. ನಮ್ಮ ಜೊತೆಯಲ್ಲೇ ಇರತಕ್ಕಂಥ, ನಮ್ಮ ದೇಶದಲ್ಲಿರತಕ್ಕಂಥ ಮುಸ್ಲಿಮರು ಸಾಡೆ ಸಾತಿ ಬಗ್ಗೆ ಭಯ ಪಡೋದಿಲ್ಲ, ಪೂಜೆ ಪುನಸ್ಕಾರ ಮಾಡೋದಿಲ್ಲ, ಅವರೆಲ್ಲೂ ದೂರ ಇಲ್ಲ, ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಸ್ವಲ್ಪ ಸ್ನೇಹಿತರಿದ್ದರೆ ನೀವು ಅಮೆರಿಕಾದಲ್ಲಿ ಅವ್ರನ್ನ ಚೆಕ್ ಮಾಡಿ ಕೇಳಿ ನೋಡಿ. ಅಮೆರಿಕಾದವರು ಎಷ್ಟು ಜನ ಕ್ರಿಶ್ಚಿಯನ್ಸು ಸಾಡೆ ಸಾತಿ ಪೂಜೆ ಮಾಡಿಸ್ತಾರೆ, ಭಯ ಪಡ್ತಾರೆ? ಶನಿಗ್ರಹದ ಬಗ್ಗೆ ಕೇಳಿ. ಜಪಾನಲ್ಲಿ ಕೇಳಿ, ಚೈನಾದಲ್ಲಿ ಕೇಳಿ. ಅಂದರೆ ಅವರೆಲ್ಲರೂ ಭೂಮಿ ಮೇಲೆ ತಾನೇ ಇರೋದು. ಶನಿಗ್ರಹದ ಪ್ರಭಾವ ಭೂಮಿಯ ಮೇಲೆ ಬೀರಿದಾಗ ಭೂಮಿಯ ಮೇಲೆ ಇರತಕ್ಕಂಥ ಪ್ರತಿಯೊಂದು ಜೀವಿಗಳ ಮೇಲೆ ಬೀಳುತ್ತೆ ಅಲ್ವಾ? ಮನುಷ್ಯನ ಉಗಮ ಭೂಮಿ ಮೇಲೆ ಆದಾಗ, ಪ್ರಪಂಚವೆಲ್ಲ ಮನುಷ್ಯ ಹರಡಿರುವಾಗ ಎಲ್ಲರ ಮೇಲೆ ಸಮಾನವಾದ ಪ್ರಭಾವ ಬೀರ್ಬೇಕು ತಾನೆ. ಅದರಲ್ಲಿ ಯಾಕೆ ತುಂಬ ಜನಕ್ಕೆ ಭಾರತೀಯರಿಗೆ ಮಾತ್ರ ಸಾಡೆ ಸಾತಿ, ಅದರಲ್ಲಿ ಕರ್ನಾಟಕದವರಿಗೆ ಸಾಡೆ ಸಾತಿ ಭಯ ಯಾಕೆ? ಇವು ಸುಮ್ಮನೆ ಹೇಳೋದಿಲ್ಲ, ನೀವು ಚಿಂತನೆ ಮಾಡ್ತಾ ಹೋಗ್ಬೇಕು. ನೀವು ಈಗೇನು ಎಲ್ಲರಿಗೂ ನಿಮ್ಗೆ ಲಿಂಕ್ ಸಿಗುತ್ತೆ, ಅವ್ರನ್ನ ಕೇಳಿ ಅವ್ರ ಪ್ರಭಾವ ಏನಿದೆ ಅಂತ. ಸೊ ನೆಕ್ಸ್ಟ್, ಇದು ತುಂಬ ಮುಖ್ಯವಾದ ಪಾಯಿಂಟು. ನೀವು ಯೋಚನೆ ಮಾಡಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ, ಕೆಲವು ವಿಡಿಯೋಗಳು ಬರ್ತವೆ. ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಗರ್ಭಗುಡಿಯಿಂದ ದೇವರು ಶನಿ ಮಹಾತ್ಮ ಬಂದಾದ ಅನ್ಕೊಂಡು ಹೊರಗಡೆ ಬರ್ತಾರೆ. ತುಂಬ ವಿಡಿಯೋಗಳಿದೆ, ಇದನ್ನು ನೋಡ್ಬೇಕು ನೀವು. ಅವ ಹಾಡಾಡ್ತಿರ್ತಾರೆ, ಶನಿ ಮಹಾತ್ಮನ ಬಗ್ಗೆ ಹಾಡಾಡ್ತಾ ಇರ್ತಾರೆ. ಅವನು ದೇವಸ್ಥಾನದ ಗರ್ಭಗುಡಿಯಿಂದ ದೇವ್ರು ಬಂದಂಗೆ ಆಡ್ತಾನೆ. ಎಂಥ ಮೋಸ, ಕಣ್ಣಿಗೆ ಕಾಣತಕ್ಕಂಥದ್ದು ನೋಡ್ಬೇಕು ನೀವು. ಅವಾಗ ಶನಿಗ್ರಹ ಎಷ್ಟು ದೂರದಲ್ಲಿದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಆ ಗ್ರಹ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಅವನು ಮೈ ಮೇಲೆ ಬಂದು ನಿನಗೆ ಆಶೀರ್ವಾದ ಮಾಡ್ತಾನೆ, ಮಾತಾಡ್ತಾನೆ. ಇದು ಒಂದೆರಡಲ್ಲ, ನೂರಾರು ವಿಡಿಯೋಗಳಿದೆ. ಸದ್ಯ ಈ ಮೊಬೈಲ್ ಯುಗ ಬಂದ್ಬಿಟ್ಟು
ಎಷ್ಟೋ ಅಸತ್ಯಗಳನ್ನು ಹೊರಗಡೆ ತರ್ತಾ ಇದೆ, ಈ ಪವಾಡಗಳನ್ನು ಹೊರಗಡೆ ತರ್ತಾ ಇದೆ, ಮೌಢ್ಯಗಳನ್ನು ಹೊರಗಡೆ ತರ್ತಾ ಇದೆ ಮೀಡಿಯಾ. ಅದೇ ರೀತಿ ಕೆಲವು ಮೀಡಿಯಾಗಳು ಮೌಢ್ಯವನ್ನು ಬಿತ್ತುತ್ತಾ ಇದೆ, ಅದು ಬೇರೆ ಬಿಡೆ. ಸೊ ಆ ಶನಿ ಬರೋದನ್ನು ನೋಡಿ ನೀವು, ಅದು ಬರೀ ಕರ್ನಾಟಕದಲ್ಲೇ ಜಾಸ್ತಿ ಆಗಿಬಿಟ್ಟಿದೆ. ಇದನ್ನು ನೋಡಿ ಕೆಲವರು ಮುಗ್ಧರು ಬಡವರು ಸಮಸ್ಯೆಗಳಿದ್ದಾಗ ಸುಳ್ಳುಗಳನ್ನು ಹೇಳಿ ಭಯ ಹುಟ್ಟಿಸಿ, ಈ ಭಯವನ್ನು ತುಂಬ ದಿನಗಳಿಂದ ಅನಾದಿ ಕಾಲದಿಂದ ತುಂಬ್ತಾ ಬಂದಿದ್ದಾರೆ. ಹಿಂದಿನ ಕಾಲದಲ್ಲೂ ಹಾಗೆಯೇ ಹಳ್ಳಿಗಳಲ್ಲಿ ಶನಿ ಮಹಾತ್ಮನ ನಾಟಕ ಮಾಡ್ತಾಯಿದ್ರು, ಹರಿಕತೆ ಮಾಡ್ತಾಯಿದ್ರು. ಆವಾಗ ಶನಿ ಪಾತ್ರ ಮಾಡಿದ ಮೇಲೆ ದೇವ್ರು ಬಂದ್ಬಿಡ್ತಾಯಿತ್ತು, ಮಂಗಳಾರತಿ ಮಾಡ್ತಾಯಿದ್ರು. ಶನಿ ತುಂಬ ಕೆಟ್ಟವನು, ಹಾಗೆ ಹೀಗೆ ಅಂತೆಲ್ಲ ಬಿಂಬಿಸ್ತಾ ಇರೋದು. ಕೆಟ್ಟದಿಲ್ಲದ ಕಾಲ ಯಾವುದಿದೆ ಹೇಳಿ? ಎಲ್ಲರ ಕಾಲದಲ್ಲೂ ಕೆಟ್ಟಿತ್ತು. ಆ ಶನಿ ಕಥೆಗಳು ಹೆಂಗೆ ಹೇಳ್ತಾರೆ ಅಂದರೆ ಶಿವನೂ ಬಿಟ್ಟಿಲ್ಲ, ವಿಷ್ಣುನೂ ಬಿಟ್ಟಿಲ್ಲ, ಏನೇನೆಲ್ಲ ಹೇಳ್ತಾಯಿದ್ರು. ಸೊ ಎಲ್ಲ ಕಾಲಘಟ್ಟದಲ್ಲೂ ಎಲ್ಲರಿಗೂ ಸಮಸ್ಯೆ ಇಲ್ಲದ ಬದುಕು ಇಲ್ಲವೇ ಇಲ್ಲ. ರಾಮನ ಕಾಲದಿಂದ, ಕೃಷ್ಣನ ಕಾಲದಿಂದ, ಅಲ್ಲನ ಕಾಲದಿಂದ, ಜೀಸಸ್ ಕಾಲದಿಂದ ಎಲ್ಲ ಮಾನವರಿಗೂ ಬಿಕಾಸ್ ಮನಸ್ಸಿನ ಸಮಸ್ಯೆಗಳಿಂದ, ಮನಸ್ಸಿನ ದ್ವಂದ್ವಗಳಿಂದ, ಎಲ್ಲ ಸಂಘರ್ಷಗಳಿಂದ, ತಪ್ಪು ತಿಳುವಳಿಕೆಯಿಂದ, ಮೌಢ್ಯಗಳಿಂದ, ಭಾವನೆಗಳಲ್ಲಿ ನಾನಾ ದೋಷಗಳು ಇರುವುದರಿಂದ ಸಮಸ್ಯೆಗಳು ಸಹಜವಾಗಿರುತ್ತೆ. ಈ ಸಮಸ್ಯೆಗಳನ್ನು ಉಪಯೋಗಿಸ್ಕೊಂಡು ಕೆಲವಾರು ಬುದ್ಧಿಜೀವಿಗಳು ನಿಮ್ಮ ಮನಸ್ಸಿನಲ್ಲಿ ಮೌಢ್ಯವನ್ನು ಬಿತ್ತಿ ಹಣ ಮಾಡ್ತಿದ್ದಾರೆ, ಭಯ ಪಡಿಸ್ತಾ ಇದ್ದಾರೆ. ಇದು ತುಂಬ ಮುಖ್ಯ. ಸೊ ಅದಕ್ಕೆ ನಾನು ಪ್ರಾಕ್ಟಿಕಲಾಗಿ ಹೇಳೋದು, ನೋಡ್ರಪ್ಪ, ಈಗ ಸೂರ್ಯನ ದೇವಸ್ಥಾನ ಎಷ್ಟಿದೆ? ಸ್ವಲ್ಪ ಕಡಿಮೆ ಇದೆ. ಆದರೆ ಸೂರ್ಯ ಇಸ್ ವೆರಿ ಸ್ಟ್ರಾಂಗ್. ಸೂರ್ಯ ಇಲ್ಲದ್ರೆ ಜೀವರಾಶಿಗಳೇ ಇರೋದಿಲ್ಲ, ನಮ್ಮ ಬದುಕೇ ಇರೋದಿಲ್ಲ ಅಲ್ವಾ? ಆದರೆ ಎಲ್ಲೋ 1-2 ಸೂರ್ಯನ ದೇವಸ್ಥಾನ ಇದೆ. ಆ್ಯಕ್ಚುಲಿ ಶನಿ ದೇವಸ್ಥಾನಕ್ಕಿಂತ ಜಾಸ್ತಿ ಸೂರ್ಯನ ದೇವಸ್ಥಾನ ಇರಬೇಕಾಯ್ತು ಅಲ್ವಾ? ಚಂದ್ರನ ದೇವಸ್ಥಾನಗಳು ಎಷ್ಟಿದೆಯಪ್ಪ? ಡೈರೆಕ್ಟ್ ಎಫೆಕ್ಟ್ ಆಗೋದು ನಮಗೆ ಹೆಚ್ಚಿಗೆ ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ಕೇವಲ 3 ಗ್ರಹ. ಒಂದು ಭೂಮಿ ಮೇಲೆ ನಾವು ಬದುಕಿದ್ದೀವಿ. 2ನೇದು ಸೂರ್ಯನ ಬೆಳಕು ಬಲ್ಲಿದ ಜೀವರಾಶಿಗಳು ಇರೋದೇ ಇಲ್ಲ, ಹಿಮ ಪ್ರಪಂಚ ಆಗಿಬಿಡುತ್ತೆ, ಸೂರ್ಯ ಬೇಕೇ ಬೇಕು. 3ನೇದು ಚಂದ್ರನ ಬೆಳಕು ನಮ್ಮ ಭೂಮಿ ಮೇಲೆ ಬೀಳ್ತಾ ಇರುತ್ತೆ, ಕಣ್ಣಿಗೆ ನಮ್ಗೆ ಕಾಣ್ತಾ ಇರುತ್ತೆ. ಹುಣ್ಣಿಮೆಗಳಿವೆಲ್ಲ ಬರ್ತಾ ಇರುತ್ತೆ, ಹುಣ್ಣಿಮೆ ಅಮಾವಾಸ್ಯೆ ಬರ್ತಾ ಇರುತ್ತೆ. ಇದರ ಪ್ರಭಾವ ಬರೀ 3 ಪ್ರಭಾವ ನಮಗೆ ಅನುಭವಕ್ಕೆ ಬರೋದು. ಬೇರೆ ಗ್ರಹಗಳ ಪ್ರಭಾವ ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ. ಭೂಮಿಯ ಹತ್ತಿರಕ್ಕೆ ಬಂದಾಗ, ಸೂರ್ಯನ ಹತ್ತಿರಕ್ಕೆ ಬಂದಾಗ, ಚಂದ್ರನ ಹತ್ತಿರಕ್ಕೆ ಬಂದಾಗ ಸಣ್ಣ ಪುಟ್ಟ ವೇರಿಯೇಷನ್ಸು ಗುರುತ್ವಾಕರ್ಷಣೆ ಮೇಲೆ, ಗ್ರಾವಿಟೇಷನಲ್ ಫೋರ್ಸ್ ಮೇಲೆ, ಮ್ಯಾಗ್ನೆಟಿಕ್ ಫೋರ್ಸ್ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತೆ. ಅದರಿಂದ ವ್ಯತ್ಯಾಸ ಆಗಿ ಪ್ರವಾಹಗಳು, ಅದು ಇದು, ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಆಗಿ ವಿಕೋಪಗಳು ಜಾಸ್ತಿ ಆಗಿ ಪ್ರಕೃತಿಯ ಸಣ್ಣ ಪುಟ್ಟ ವಿಕೋಪಗಳು ಸಹಜವಾಗಿ ಆಗುತ್ತೆ ಅಷ್ಟೇ. ಬಟ್ ಡೈರೆಕ್ಟ್ ಎಫೆಕ್ಟ್ ಆಗೋದು ಸೂರ್ಯ, ಚಂದ್ರ, ಭೂಮಿ 3. ಬೇರೆಲ್ಲ ಗ್ರಹಗಳನ್ನು ಗಮನಿಸಿ ನೋಡಿ. ಮಂಗಳ ಗ್ರಹಕ್ಕೆ ದೇವಸ್ಥಾನಗಳು ಎಷ್ಟಿದೆ ಗಮನಿಸಿ ನೋಡಿ. ಬುಧ ಗ್ರಹಕ್ಕೆ ನೋಡಿ, ಗುರು ಗ್ರಹಕ್ಕೆ ನೋಡಿ, ಶುಕ್ರ ಗ್ರಹಕ್ಕೆ ನೋಡಿ, ದೇವಸ್ಥಾನಗಳಿದೆಯಾ? ನವಗ್ರಹ ಅಂತ ಸುಮ್ಮನೆ ಸ್ವಲ್ಪ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಷ್ಟೇ. ಒಂದೊಂದು ಗ್ರಹಕ್ಕೆ ಹೇಗೆ ಶನಿಗೆ ದೇವಸ್ಥಾನಗಳಿದೆಯೋ, ಹೇಗೆ ಶನಿಯ ಕಥೆಗಳಿದೆಯೋ, ಹೇಗೆ ಸಾಡಸಾತಿ ಕಥೆಗಳು ಭಯವನ್ನು ಉಂಟು ಮಾಡ್ತಾವೋ, ಆ ರೀತಿ ಬೇರೆ ಗ್ರಹಗಳದಿಲ್ಲ. ಸೊ ಶನಿದು ಮಾತ್ರ ಒಂದೊಂದು ತಗೊಂಡು ಅದು ಬೇಕಾ ಸುಳ್ಳೆಲ್ಲ ಹೇಳ್ಕೊಂಡು, ಯಾಕೆ ನೀವೇ ನಂಬ್ರಪ್ಪ, ಸೂರ್ಯನೇ ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಸೂರ್ಯನ ಹೆಂಡತಿ ಯಾಕೆ ಕಾಣ್ತಿಲ್ಲ, ಮಕ್ಕಳು ಯಾಕೆ ಕಾಣ್ತಾ ಇಲ್ಲ ಅಲ್ವಾ? ಇವೆಲ್ಲ ಸುಳ್ಳು ಕಥೆಗಳು, ಇದು ನಂಬಕ್ಕೆ ಹೋಗಬೇಡಿ. ಈಗ ಹೇಳ್ತೀರ ಹಂಗಾರೆ ಜಾತಕದಲ್ಲಿ ಗ್ರಹಗತಿಯಲ್ಲಿ ಇವೆಲ್ಲ ಹಾಗೆ ಹೀಗೆ ವ್ಯತ್ಯಾಸ ಆಗುತ್ತೆ. ನೋಡಪ್ಪ, ಜನವರಿಯಲ್ಲಿ ಹುಟ್ಟಿದವ್ರ ಮನಸ್ಥಿತಿ ಬೇರೆ, ಫೆಬ್ರವರಿಯಲ್ಲಿ ಬೇರೆ. ಯಾಕೆಂದರೆ ವಾತಾವರಣದ ಮೇಲೆ ಪ್ರತಿನಿತ್ಯ ಬದಲಾವಣೆ ಆಗ್ತಾನೆ ಇರುತ್ತೆ. ಕತ್ತಲೆ ಬೆಳಕು ಮತ್ತು ಮಳೆ ಗಾಳಿ ಇವೆಲ್ಲವೂ ಬದಲಾಗ್ತಾನೆ ಇರುತ್ತೆ. ಈಗ ಎವ್ರಿ ಡೇ ಆಗ್ತಿರುತ್ತೆ, ಎವ್ರಿ ಅವರ್ ಚೇಂಜ್ ಆಗ್ತಾ ಇರುತ್ತೆ. ಇವೆಲ್ಲ ನೋಡ್ತಾ ಇರ್ತಾರಲ್ಲ, ರಡಾರ್ ನೋಡ್ತಾ ಇರ್ತಾರಲ್ಲ, ಇಲ್ಲಿ ಚಂಡಮಾರುತ ಹೇಗೆ ಬರ್ತಾ ಇದೆ, ಮಳೆ ಹೇಗೆ ಬರ್ತಾ ಇದೆ, ಎಷ್ಟು ಮಳೆ ಬರುತ್ತೆ, ಹೇಗೆ ಬರುತ್ತೆ ಎಲ್ಲ ಹೇಳ್ತಾ ಇದ್ದಾರಲ್ವಾ. ಈಗ ವಿಜ್ಞಾನ ಡೆವಲಪ್ ಆಗಿ ನಮ್ಗೆ ಕಾಣ್ತಾ ಇದೆ ಅಲ್ವಾ. ಈ ರೀತಿ ಪ್ರಕೃತಿಯಲ್ಲಿ ನಿರಂತರವಾದ ಬದಲಾವಣೆಯ ಪರ್ವದಲ್ಲಿ ಆಗ ಮಕ್ಕಳು ಜನಿಸಿದಾಗ ಸೂಕ್ಷ್ಮ ಜೀವಿಗಳು ಬ್ರಹ್ಮಾಂಡದಿಂದ ಪಿಂಡಾಂಡ ಆಗೋದ್ರಿಂದ, ಅಂದರೆ ಬ್ರಹ್ಮಾಂಡದಲ್ಲಿ ಏನು ವ್ಯತ್ಯಾಸಗಳಾಗುತ್ತೋ ಈ ಪಿಂಡಾಂಡದ ಮೇಲೆ ಆಗುತ್ತಲ್ವಾ ಹಾಗೆ. ಸೊ ಒಂದೊಂದು ದಿನದಲ್ಲಿ ಹುಟ್ಟಿದ ಮಕ್ಕಳ ಮೇಲೆ ಒಂದೊಂದು ಪ್ರಭಾವ ಇರ್ತಾಗುತ್ತೆ. ಮನಸ್ಥಿತಿ ಬೇರೆ ಬೇರೆ ಆಗಿರುತ್ತೆ, ಬುದ್ಧಿ ಬೆಳವಣಿಗೆ ಬೇರೆ ಬೇರೆ ಆಗುತ್ತೆ, ಭಾವನೆಗಳು ಬೇರೆ ಬೇರೆ ಆಗುತ್ತೆ, ದೇಹದ ಪ್ರಕೃತಿ ಬೇರೆ ಆಗುತ್ತೆ, ಸ್ಟ್ರೆಂತ್ ಬೇರೆ ಆಗುತ್ತೆ, ಬೇಕಾಷ್ಟಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾವು. ಈಗ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಗಮನಿಸಿ ನೋಡಿ, ಬರೀ ದೇಹನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜನ ಎಷ್ಟು ವರ್ಷ ಕಷ್ಟಪಡಬೇಕು. ಬ್ರೈನ್ ಸರ್ಜನ್ ಬೇರೆ,
ಅಲ್ವಾ ENT ಸರ್ಜನ್ ಬೇರೆ ಅಲ್ವಾ, ಮೂಳೆಗೆ ಒಬ್ಬ ಸರ್ಜನ್ನು, ಚರ್ಮಕ್ಕೆ ಒಬ್ಬ ಸರ್ಜನ್ನು, ಹಾರ್ಟ್ಗೆ ಒಬ್ಬ, ಕಿಡ್ನಿಗೆ ಒಬ್ಬ, ಲಿವರ್ಗೆ ಒಬ್ಬ ಅಲ್ವಾ, ಬೇರೆ ಬೇರೆ ಕಾರ್ಯಗಳು ಒಬ್ಬರು. ಬರೀ ದೇಹಾರ್ಥಗಳು 30 ವರ್ಷ ಓದಬೇಕು, MD ಮಾಡೋಕ್ಕೆ ಮುಗಿಸ್ಬೇಕಾದ್ರೆ 32 ವರ್ಷ ಆಗುತ್ತೆ. ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕಾದ್ರೆ ಎಷ್ಟು ವರ್ಷ ಆಗುತ್ತೆ? ಇಷ್ಟು ವರ್ಷ ಎಲ್ಲ ಓದಿ ಒಂದು ಪಾರ್ಟ್ನ ಅರ್ಥ ಮಾಡ್ಕೋತಾನೆ. ಅರ್ಥ ಆಗ್ತಿದೆಯಾ? ಸಾಮಾನ್ಯ ಮೆಡಿಸಿನ್, ಜ್ವರಕ್ಕೆ ಮೈ ಕೈ ನೋವಿಗೆಲ್ಲ ಮೆಡಿಸಿನ್ ಕೊಡೋ ಡಾಕ್ಟ್ರ್ ಆಪ್ರೇಷನ್ ಮಾಡೋಕ್ಕಾಗತ್ತಾ? ಅಥವಾ ಬ್ರೈನ್ ಸರ್ಜನ್ ಬಂದ್ಬಿಟ್ಟು ಮೂಳೆ ಆಪ್ರೇಷನ್ ಮಾಡೋಕ್ಕಾಗತ್ತಾ? ಮೂಳೆ ಸರ್ಜನ್ಗೆ ಬ್ರೈನ್ ಮಾಡೋಕ್ಕಾಗತ್ತಾ? ಇನ್ಯಾರ ಆರ್ಟ್ ಆಪ್ರೇಷನ್ ಮಾಡೋಕ್ಕಾಗತ್ತಾ? ಬರೀ ದೇಹ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ವಿಜ್ಞಾನ ಇದೆ. ಇಷ್ಟೊಂದು ಅಗೋಚರವಾದ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಕಾಲಕ್ಕೆ ಅನುಗುಣವಾಗಿ, ದಿನಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಗ್ರಹಗತಿಗಳ ಪ್ರಭಾವ ಅಂದರೆ ಈ ಮೇನ್ ಗ್ರಹಗಳು ಇನ್ನೂ ಬೇಕಾದಷ್ಟಿದೆ. ಸೊ ಒಂದೇ ಒಂದು ಶನಿ ಗ್ರಹ ನಿನ್ನ ಮೇಲೆ ಪ್ರಭಾವ ಬೀರುತ್ತೆ ಅನ್ನತಕ್ಕಂಥದ್ದು ಹಣ ಮಾಡುವವರ ಒಂದು ಮೋಸದ ಜಾಲ ಎದುರಿಸ್ತಾರೆ. ಶನಿ ಗ್ರಹ ಎಲ್ಲರಲ್ಲೂ ಬರುತ್ತೆ. ಎಲ್ಲರ ಬದುಕಿನಲ್ಲೂ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದು ಪ್ಯೂರ್ ಸೈನ್ಸು. ಆ ಕ್ಯಾಲ್ಕುಲೇಷನಲ್ಲಿ ಹಿಂಗೆ ಅಂತ ಅದು ಮಾಡಿದರೆ ಅದು ಬರುತ್ತೆ, ಅದು ಹೋಗುತ್ತೆ. ತಲೆ ಕೆಡಿಸ್ಕೊಬೇಡಿಯಪ್ಪ. ನೀವು ಕೇಳೋಕ್ಕೆ ಹೋಗ್ಬೇಡ್ರಿ. ಕೇಳೋಕ್ಕೆ ಹೋದ್ರೂ ಸಮಸ್ಯೆ. ನಿಮಗೆ ಸಮಸ್ಯೆ ಬಂದಾಗ ಸಮಸ್ಯೆಗೆ ಕಾರಣವನ್ನು ನಿಮ್ಮಲ್ಲಿ ಹುಡುಕಿ. ಯಾರಿಂದ ಬಂತು? ನಿನ್ನ ಬುದ್ಧಿಯಿಂದ ಬಂತ? ನೀನು ಮಾಡೋ ಕೆಲಸದಿಂದ ಬಂತ? ನೀನು ಸೋಮಾರಿತನದಿಂದ ಬಂತ? ನೀನು ಮೋಸ ಹೋದ? ಅದನ್ನೆಲ್ಲ ಕಂಡುಹಿಡಿದು ಅದು ಪರಿಹಾರ ಕಂಡುಕೊಳ್ಳಿ. ಕಷ್ಟ ಬಂದೇ ಬರುತ್ತೆ. ಕಷ್ಟ ಇಲ್ಲದವರು ಯಾರೂ ಇಲ್ಲ. ಸೊ ಕೊನೆಯಲ್ಲೆಲ್ಲ ನಿಮ್ಮೊಂದು ಸರಳವಾದ ಸೂತ್ರ ಕೊಡ್ತೀನಿ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈಗ ಶನಿ ಗ್ರಹ ಅಂದರೆ ತುಂಬ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತೆ. ಮನಸ್ಸು ಅಂತ ಇಟ್ಕೊಳ್ಳಿ. ಆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಯಾವುದು? ಬ್ರೀದಿಂಗ್, ಉಸಿರಾಟ ಅಂದ್ರೇನು? ವಾಯು. ಆಂಜನೇಯ, ಶನಿ ಗ್ರಹದ ಪ್ರಭಾವ ಬಂದಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಸೊ ನೀವೇನು ಮಾಡೋದು? ಉಸಿರು ಅಂದರೆ ಆಂಜನೇಯ. ಉಸಿರಿಲ್ಲದ ಕ್ಷಣ ಉಸಿರಿಲ್ಲ ಅಂದರೆ ದೇಹ ಇರೋದೇ ಇಲ್ಲ. 5 ನಿಮಿಷ ಮೂಗು ಬೈ ಮುಚ್ಚಿಬಿಟ್ರೆ ವಿ ಆರ್ ನಥಿಂಗ್. ದಟ್ ಇಸ್ ಅಲ್ಟಿಮೇಟ್ ಆಂಜನೇಯ ಅಂತ ಅಂದ್ಕೊಳ್ಳಿ. ನಿಮ್ಗೆ ಯಾರಾದರೂ ಶನಿ ಗ್ರಹದ ಬಗ್ಗೆ, ಮನಸ್ಸಿನ ಬಗ್ಗೆ ನಿಮಗೆ ಎದುರಿಸಿದ್ರೆ ಸುಮ್ಮನೆ ಅರ್ಧ ಗಂಟೆ ಕುಳಿತುಕೊಳ್ಳಿ. ದೇಹವನ್ನು ಸ್ಥಿರವಾಗಿ ಇಟ್ಕೊಂಡು ಆರಾಮಾಗಿ ಕುಳಿತುಕೊಂಡು ಉಸಿರಾಟವನ್ನು ಗಮನಿಸಿ. ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಆ ಉಸಿರಾಟವನ್ನು ಗಮನಿಸಿ ದೇಹವನ್ನು ಸಂಪೂರ್ಣವಾಗಿ ಸಡಿಲ ಬಿಡಿ. ಸುಮ್ಮನೆ ಉಸಿರು ಗಮನಿಸಿ. ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಒಳಗಡೆ ಉಸಿರು ಹೋಗಬೇಕಾದಾಗ ನನ್ನ ದೇಹ ಶಕ್ತಿಯುತವಾಗ್ತಾ ಇದೆ, ನನ್ನ ಮನಸ್ಸು ಶಾಂತವಾಗ್ತಾ ಇದೆ, ಎಲ್ಲ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂದ್ಕೊಳ್ಳಿ. ಉಸಿರನ್ನು ಹೊರಗಡೆ ಬಿಡಬೇಕಾದಾಗ ನನ್ನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಆಲೋಚನೆಗಳು ಎಲ್ಲದೂ ಹೊರಗಡೆ ಹೋಗ್ತಾ ಇದೆ, ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ತಾ ಇದೆ ಅಂದ್ಕೊಂಡು ಉಸಿರನ್ನು ಬಿಡಿ. ಪುನಃ ಉಸಿರನ್ನು ತಗೋಬೇಕಾದ್ರೆ ಆ ರೀತಿ ಯೋಚನೆ ಮಾಡಿ. ಪಾಸಿಟಿವ್ ಉಸಿರನ್ನ ಹೊರಗಡೆ ಬಿಡಬೇಕಾದ್ರೆ ನೆಗೆಟಿವ್ ಹೋಗ್ತಾ ಇದೆ ಅಂದ್ಕೊಳ್ಳಿ. ಪ್ರತಿನಿತ್ಯ 5 ನಿಮಿಷ ಈ ಧ್ಯಾನವನ್ನು ಮಾಡಿ. ಸಾಧ್ಯವಾದರೆ 10 ನಿಮಿಷನೂ ಮಾಡಿ. ಯಾವ ಶನಿಗ್ರಹದ ದೋಷವೂ ಬರುವುದಿಲ್ಲ. ಮನಸ್ಸು ಶಾಂತವಾಗುತ್ತೆ. ಅದ್ಭುತವಾದ ಪ್ರಾಣಶಕ್ತಿ ನನ್ನ ಇರುವಿಕೆಗೆ ಕಾರಣವಾಗಿದೆ. ಅದನ್ನು ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ. ಅಗೋಚರವಾದ ಶಕ್ತಿ ಅದರಲ್ಲಿ ಇದೆ, ಅದು ನಮ್ಮ ಸುತ್ತಲೂ ವ್ಯಾಪಿಸಿದೆ. ಅದನ್ನೇ ಭಗವಂತ ಸರ್ವವ್ಯಾಪಿ. ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ನಿನ್ನ ಪ್ರಾಣಶಕ್ತಿ ಇದೆ. ಪ್ರಾಣಶಕ್ತಿ ಗಾಳಿ ಇಲ್ಲ ಅಂದರೆ ನಿನ್ನ ಜೀವನವೇ ಇಲ್ಲ ಅಲ್ವಾ? ಸೊ ಎಲ್ಲ ಕಡೆ ಎಲ್ಲರೂ ಯಾವ ದೇಶಕ್ಕರವರು ಗಾಳಿ ಇದೆ. ಅದನ್ನೇ ಭಗವಂತ ಸರ್ವವ್ಯಾಪಿ. ಆ ಗಾಳಿಯೇ ನಿನ್ನ ಭಗವಂತ. ಅದನ್ನು ಗಮನಿಸು, ಅದನ್ನು ಉಪಯೋಗಿಸ್ಕೋ. ಸುಮ್ಮನೆ ಗಮನಿಸು. ಮನಸ್ಸು ಖಾಲಿ ಆಗುತ್ತೆ. ನಿರಾಳವಾದ ಮನಸ್ಸಿನಲ್ಲಿ ಒಂದು ಅಗಾಧವಾದ ಅದ್ಭುತ ಶಕ್ತಿ ನಿನಗೆ ಸಿಗುತ್ತೆ. ಇಷ್ಟೇ ಅಪ್ಪ. ಒಂದು ಕನಿಷ್ಠ ಒಂದು 10-15 ನಿಮಿಷ ಪ್ರಾಕ್ಟೀಸ್ ಮಾಡಿ. ಸಾಧ್ಯ ಆದರೆ ಅರ್ಧ ಗಂಟೆ ಮಾಡಿ, 1 ಗಂಟೆ ಮಾಡಿ. ಯಾವ ದೋಷವೂ ನಿಮ್ಮನ್ನು ಕಾಡುವುದಿಲ್ಲ. ಸೊ ಸಾಡೆ ಸಾತಿ ಅನ್ನತಕ್ಕಂಥದ್ದು ಒಂದು ಕಪೋಲ ಕಲ್ಪಿತ ಕಥೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.